ನಂಜನಗೂಡು ದೇವಾಲಯ ರಾಜ್ಯದಲ್ಲೇ ದೊಡ್ಡ ದೇವಾಲಯ, ಆದಾಯದಲ್ಲೂ ಅಷ್ಟೇ ದೊಡ್ಡದು. ಆದರೆ ಕಪಿಲಾ ಪುಣ್ಯ ಸ್ನಾನ ಮಾಡುವ ಮಹಿಳೆಯರಿಗೆ ಬಟ್ಟೆ ಬದಲಾಯಿಸುವ ಸುಲಭ ವ್ಯವಸ್ಥೆಯೇ ಇಲ್ಲ. ಅಲ್ಲೆಲ್ಲೋ ಮೂಲೆಯಲ್ಲಿ ಒಂದು ಕಟ್ಟಡ ಇದೆ, ಗೂಗಲ್ ಹಾಕಿ ಹುಡುಕಿದ್ರೂ ಸಿಗಲ್ಲ. ಅದು ಸಿಕ್ಕರೂ ಉಪಯೋಗಕ್ಕೆ ಬರಲ್ಲ, ಯಾಕಂದರೆ ಅದು ತೆರೆಯುವುದು ಆಫೀಸ್ ಟೈಮ್ನಲ್ಲಿ ಮಾತ್ರ. ಕಪಿಲಾ ತೀರದ ಸಾವಿರಾರು ಕಣ್ಗಳನ್ನು ತಪ್ಪಿಸಿ ಜನಸಂದಣಿಯೊಳಗೆ ಬಟ್ಟೆ ಬದಲಾಯಿಸುವ ಮಹಿಳೆಯರ ಪರಿಪಾಟಲು ಅಷ್ಟಿಷ್ಟಲ್ಲ. ಮರದ ಸಂದಿಯಲ್ಲಿ, ಗೋಡೆ ಮರೆಯಲ್ಲಿ ಅಲ್ಲೇ ಇಟ್ಟಿರುವ ದೋಣಿಯನ್ನೇ ಮರೆ ಮಾಡಿಕೊಂಡು ಮಾನ ಮುಚ್ಚಿಕೊಳ್ಳುವ ಅವರ ಸರ್ಕಸ್ಸು ಸಾಧಾರಣವಾದ್ದಲ್ಲ. ಈ ಸಮಸ್ಯೆ ಗಮನಿಸಿದ ಯುವ ಬ್ರಿಗೇಡು ದೇವಾಲಯದ ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಕಡೆಗೆ ಯುವ ಬ್ರಿಗೇಡ್ನ ಯುವಕರು ನಾವೇ 4 ಜನ ಹಣ ಹಾಕಿ ಸುಲಭ ಉಪಯೋಗಕ್ಕೆ ಬರುವಂತೆ ನಾವೇ ಒಂದು ಬಟ್ಟೆ ಬದಲಾಯಿಸುವ ಕೊಠಡಿ ನಿರ್ಮಿಸಿ ನದಿ ತೀರಕ್ಕೆ ತಂದು ನಿಲ್ಲಿಸಿದೆವು. ಈ ಸಣ್ಣ ಕಾರ್ಯ ಕೇವಲ 8 ಸಾವಿರಗಳಲ್ಲೇ ಸಂಪನ್ನಗೊಂಡಿತು. ಈಗ ಅದು ಬಿಡುವಿಲ್ಲದಂತೆ ಉಪಯೋಗಕ್ಕೆ ಬರ್ತಾ ಇದೆ. ಈ ವಿಡಿಯೋ ಮಾಡಿರುವುದು ನಾವೇನೋ ದೊಡ್ಡದು ಸಾಧಿಸಿದ್ದೇವೆ ಅಂತಲ್ಲ. ಸಾವಿರಾರು ಜನ ಬರುವ ಜಾಗಕ್ಕೆ ಈ ಒಂದೆರಡು ಯಾವ ಮೂಲೆಗೂ ಸಾಲದು. ಈ ರೀತಿ 10 ಬೇಕು. ಹೀಗಾಗಿ ಇದರ ಪ್ರೇರಣೆಯಿಂದ ಒಂದಷ್ಟು ಜನ ಈ ರೀತಿ ಮತ್ತೊಂದಷ್ಟು ಮಾಡಿಸ್ಲಿ ಎಂಬ ಪ್ರೇರಣೆಗಾಗಿ ಹೊರತು ಪ್ರಚಾರಕ್ಕಾಗಲ್ಲ. ಸಾಧ್ಯವಾದವರು ನೀವು ಒಂದಷ್ಟು ಮಾಡಿಸಿ.